ಆಮೇಲೆ ಈಗ ಆ ಥರ ನಾವು ಹಾಗೆ ಏನಂತಾರೆ ಹೆಲಿಕಾಪ್ಟರ್ ಮಾಮ್ ಥರ ನಾನು ಹಂಗಿರೋಕ್ಕಾಗಲ್ಲ. ಆ್ಯಂಡ್ ಯಾಕೆಂದ್ರೆ ಎರಡೊಂದು ಕಾರಣಕ್ಕೆ ಮಾಡೋಕ್ಕಾಗೋದು ಇಲ್ಲ. ಆಮೇಲೆ ಇನ್ನೊಂದು ಮೈ ಕೆರಿಯರ್ ಆಲ್ಸೋ ನನ್ನ ಕೆಲಸನೇ ಇಷ್ಟೊಂದಿರುವಾಗ ನಾನು ಐ ಕೆನಾಟ್ ಆ ಲೆವೆಲ್ಗೆ ನಾನು ಮೂರತ್ತವಳು ಹಿಂದೆ ಓಡಾಡೋಕ್ಕಾಗಲ್ಲ. ನಾನು ಯಾವತ್ತೂ ನನ್ನ ಒಂದು ಲೈನ್ನ ಕ್ರಾಸ್ ಮಾಡಿಲ್ಲ. ಸೊ ಐವ್ ಆಲ್ವೇಸ್ ಮೇಂಟೈನ್ ದಟ್ ಫ್ರೆಂಡ್ಶಿಪ್ ಡಿಸ್ಟೆನ್ಸ್ ಪ್ರತಿಯೊಂದೂ. ನಾನು ಎಲ್ಲೂ ತುಂಬ ಆ ಥರ ಬ್ರ್ಯಾಂಡ್ ಆಗಲಿಲ್ಲ. ಎಲ್ಲ ಥರದ ಪಾತ್ರಗಳು ಯಾವುದಕ್ಕೂ ಆ ಥರ ಬ್ರ್ಯಾಂಡ್ ಆಗಲಿಲ್ಲ. ಗ್ಲಾಮರ್ ರೋಲ್ಸು ಮಾಡಿದ್ದೀನಿ, ಮೈಸೂರು ಮಲ್ಲಿಗೆ ಅಂತ ಸಿನಿಮಾನು ಮಾಡಿದ್ದೀನಿ, ಅರ್ಗಿಣಿ, ಮನೆ ದೇವರು, ಪ್ರತಿಯೊಂದು ಐ ಹ್ಯಾವ್ ನೆವರ್ ಗಾಟನ್ ಬ್ರ್ಯಾಂಡೆಡ್. ನಮ್ಮಲ್ಲಿ ಕನ್ನಡದಲ್ಲಿ ಮೀಡಿಯಂ ಹೈಟ್ ಹೀರೋಸ್ ಬಂದರು. ಸುಧಾರಾಣಿ ಶಾರ್ಟ್ ಇದ್ದವರು ಆಲ್ ಆಫ್ ಎ ಸಡನ್ ಟಾಲ್ ಆಗ್ತಾ ಹೋದರು. ಅದೇನು ಮಾಡೋಕ್ಕಾಗುತ್ತೆ, ಅದು ಹೇಗೆ ಅವ್ರು ಆದರೂ ಎಕ್ಸೆಪ್ಟ್ ಮಾಡಿಕೊಂಡ್ರು. ಬಟ್ ನೀವು ನಿಮ್ಮ ಅಮ್ಮನ ಥರ ನಿಮ್ಮ ಮಗಳಿಗೆ ಈಗ ಆಗೋಕ್ಕಾಗಲ್ಲ ಅನ್ನೋ ಸಿನಾರಿಯೋ ಇದೆಯಲ್ಲ, ಇದಕ್ಕೇನು ಅನ್ನಿಸ್ತದೆ? ನನ್ನ ಮಗಳು ಇಂಡಸ್ಟ್ರಿಗೆ ಬರಲಿಲ್ಲ ಅಲ್ಲ, ಮಕ್ಕಳ ವಿಷಯಕ್ಕೆ ಬಂದಾಗ ನಿಮಗೆ ಹೇಗೆ ನಿಮ್ಮ ಅಮ್ಮ ನಿಮ್ಮನ್ನು ಕಂಟ್ರೋಲ್ ಮಾಡಿದ್ರು, ಇವತ್ತು ನಾವು ಅದನ್ನು ನಮ್ಮ ಮಕ್ಕಳಿಗೆ ಮಾಡೋಕ್ಕಾಗಲ್ಲ ಅನ್ನುವಂಥ ಈ ಸಿಚುವೇಶ್ನಲ್ ಚೇಂಜ್ ಇದೆಯಲ್ಲ, ಸಿವಿಲೈಸೇಷನ್ ಚೇಂಜ್ ಇದೆಯಲ್ಲ, ಆಗ ನೀವು ಅದನ್ನು ಮಿಸ್ಸಿಂಗ್ ಅಂದ್ಕೊಳ್ತಿರೋ ಇಟ್ ವಾಸ್ ರೈಟ್ ಅಂದ್ಕೊಳ್ತಿರೋ? ಅಲ್ಲ, ಆಗಿನ ಕಾಲಕ್ಕೆ ಅದು ಬೇಕಾಗಿತ್ತು. ಆ್ಯಂಡ್ ಎಸ್ಪೆಷಲಿ ನಾನಿರುವಂಥ ಫೀಲ್ಡ್ಗೆ ಅದು ಅವಾಗ ಬೇಕಾಗಿತ್ತು. ಆ್ಯಂಡ್ ನನ್ನ ಏಜ್ ಆ ಥರ ಇತ್ತು, ನನ್ನನ್ನು ಗೈಡ್ ಮಾಡೋರು ಅವರೆಲ್ಲ ಬೇಕಾಗಿತ್ತು. ಬಟ್ ಇವಾಗ ಹಾಗಲ್ವಲ್ಲ. ಇವಳು ನನ್ನ ಮಗಳು ಅವಳು ರೆಗ್ಯುಲರ್ ಸ್ಕೂಲು ಕಾಲೇಜು ಅದೆಲ್ಲ ಹೋದ್ಲು. ಈಗಿನ ಎಜುಕೇಷನ್ ಸಿಸ್ಟಮ್ಮೇ ಅಂದರೆ ಅವ್ರಿಗಿರುವಂಥ ಎಕ್ಸ್ಪೋಜರ್ ಬೇರೆ. ಆಮೇಲೆ ಈಗ ಆ ಥರ ನಾವು ಹಾಗೆ ಏನಂತಾರೆ ಹೆಲಿಕಾಪ್ಟರ್ ಮಾಮ್ ಥರ ನಾನು ಹಂಗಿರೋಕ್ಕಾಗಲ್ಲ. ಆ್ಯಂಡ್ ಯಾಕೆಂದ್ರೆ ಎರಡೊಂದು ಕಾರಣಕ್ಕೆ ಮಾಡೋಕ್ಕಾಗೋದು ಇಲ್ಲ. ಆಮೇಲೆ ಇನ್ನೊಂದು ಮೈ ಕೆರಿಯರ್ ಆಲ್ಸೋ ನನ್ನ ಕೆಲಸನೇ ಇಷ್ಟೊಂದಿರುವಾಗ ನಾನು ಐ ಕೆನಾಟ್ ಆ ಲೆವೆಲ್ಗೆ ನಾನು ಮೂರತ್ತವಳು ಹಿಂದೆ ಓಡಾಡೋಕ್ಕಾಗಲ್ಲ. ಸರಿ, ಬಂದು ನೀವು ಆ ಸಕ್ಸಸ್ ಆದಮೇಲೆ ಮೇಡಮ್ ಅದು ಸಾಕು ಅನಿಸಿದ ಮೇಲೆ ಪ್ರೊಫೆಷ್ನಲ್ ಲೈಫ್ಲಿಂದ ಪರ್ಸ್ನಲ್ ಲೈಫಿಗೆ ನಾನು ಒಂದು ಬದುಕನ್ನು ಕಟ್ಕೋಬೇಕಂತ ಅನ್ನಿಸ್ತು, ಅಥವಾ ಕೆರಿಯರು ಅದು ಡಿಮಾಂಡ್ ಕಮ್ಮಿ ಆಯಿತು ಅಂತ ಅನ್ನಿಸ್ತು? ಇಲ್ಲ, ಐ ವಾಸ್ ಇನ್ ಮೈ ಪೀಕ್ ಆಫ್ ಮೈ ಕೆರಿಯರ್. ನಮ್ಮಮ್ಮ ಅದನ್ನು ಶಿ ವಾಸ್ ವೆರಿ ಕ್ಲಿಯರ್, ನಿನಗೆ 20 ಆಗೋವರೆಗೂ ಮಾಡಕ್ ಬಿಡ್ತೀನಿ, ಆಮೇಲೆ ಏನೇ ಇದ್ರೂ ಮದುವೆ ಆಗಬೇಕು ಅಂತೆಲ್ಲ. ಅವ್ರು ಮುಂಚಿನೂ ಅವ್ರು ಡಿಸೈಡೆಡ್, ಅವ್ರು ಹಿಂಗೆ ಅವ್ರು ಪ್ಲಾನ್ ಮಾಡ್ಕೊಂಬಿಟ್ಟಿದ್ರು, ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತ. ಸೊ ಅದೇ ರೀತಿ ಶಿ ಟುಕ್ ಅ ಕಾಲ್ ಅಷ್ಟೇ. ಅದು ಹಾಗೆ ಒಂಥರ ನಿರೀಕ್ಷಿಸಿದ ಮಟ್ಟದಲ್ಲಿ ಸಕ್ಸಸ್ ಆಗಲಾರ್ದಾಗ ಹೌ ಯು ಮ್ಯಾನೇಜ್ಡ್ ಇಟ್? ಬಿಕಾಸ್ ಯು ಆರ್ ಕಂಟ್ರೋಲ್ಡ್ ಬೈ ಯುವರ್ ಮಾಮ್, ಆಲ್ ದ ಇಶ್ಯೂಸ್. ಕಂಟ್ರೋಲ್ಡ್ ಅಂತ ಹೇಳಲ್ಲ ನಾನು, ಗೈಡೆಡ್. ಎಸ್. ಅಲ್ಲಿ ಲೆಕ್ಕಾಚಾರ ತಪ್ಪಿದಾಗ ಅದಕ್ಕೆ ಕಾರಣ ಏನಂತೀರಿ? ಇವತ್ತಿನ ಹುಡುಗಿಯರು ಕೇಳೋ ಭಾಳ ಪ್ರಶ್ನೆ ಅದು. ಆ ಥರ ಆಗಿಬಿಟ್ರೆ ಹೆಂಗೆ ಪರ್ಸ್ನಲ್ ಲೈಫ್ನಲ್ಲಿ ಸೆಲೆಬ್ರಿಟಿಗಳಿಗೆ ಅಂತ? ಮೇ ಬಿ ಏನಂತಾರೆ, ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ವಿಚಾರದಲ್ಲಿ ನನಗೆ ಎಕ್ಸ್ಪೋಜರ್ ಇತ್ತಿಲ್ಲ. ಈವೊಂದು ನನ್ನ ಇಂಟ್ಯೂಷನ್ ಫ್ರಮ್ ಡೇ ಒನ್ ಅದೇನೋ ಸರಿಗಿಲ್ಲ ಅಂತ ಅನಿಸಿದ್ರು ನನಗೆ ಅದನ್ನು ಪಿನ್ ಪಾಯಿಂಟ್ ಮಾಡಿ ಇದೆ ಅಂತ ಹೇಳೋಕ್ಕೆ ಗೊತ್ತಾಗಲಿಲ್ಲ, ಜೊತೆಗೆ ಧೈರ್ಯನೂ ಇತ್ತಿಲ್ಲ. ಬಿಕಾಸ್ ಏನೇ ಆಗಲಿ ಹಾಗೆ ಒಂದೊಂದು ಸೊಸೈಟಿ ಒಂದು ಪ್ರೆಷರ್ ಅಂತಿರುತ್ತಲ್ವ. ಆ್ಯಂಡ್ ಮೊದಲಿಂದನೂ ಈ ಸಿನಿಮಾದವರು ಅಂದರೆ ಅವ್ರಿಗೊಂಥರ ಒಂದು ಕೆಟ್ಟ ಒಂದು ಇದ್ದೇ ಇತ್ತು ಆಗ. ಈಗ ತುಂಬ ಬದಲಾಗಿದೆ. ಸೊ ಐ ಫೇಲ್ ಟು ರೆಕಗ್ನೈಸ್ ದೋಸ್ ಥಿಂಗ್ಸ್ ಆರ್ ಈವನ್ ಎಕ್ಸ್ಪ್ರೆಸ್ ಇಟ್. ಆಮೇಲೆ ಹಂಗಾದಾಗ ಎಸ್, ಅವಾಗ ತುಂಬ ಯೋಚನೆ ಮಾಡಿದೆ. ಯಾಕೆಂದರೆ ಯಾವತ್ತೂ ತಪ್ಪು ಹೋಗಬಾರ್ದು, ಟ್ರೈ ಮಾಡಲಿಲ್ಲ ಅಂತ ಆಗಬಾರ್ದು. ಅಗೇನ್ ಅದು ಒಂದು ಅಮ್ಮನ ಟ್ರೈನಿಂಗೇನೆ. ಎಫರ್ಟ್ ಹಾಕದೆ ಅಟೆಂಪ್ಟೇ ಮಾಡಿದೆ, ಯು ಶುಡ್ ನಾಟ್ ಕ್ವಿಟ್ ಅಂತ. ಸೊ ಮಾಡಿದ್ಮೇಲೆ ಏನೂ ಆಗಲಿಲ್ಲ ಅಂದಮೇಲೆ ದೆನ್ ಐ ಡಿಸೈಡೆಡ್ ನೋ. ಆಗ ಅಮ್ಮನ ರಿಯಾಕ್ಷನ್ ಏನಿತ್ತು? ಶಿ ವಾಸ್ ವೆರಿ ಸಪೋರ್ಟಿವ್. ಆಗ ಕನ್ಸರ್ವೇಟಿವ್ ಆಗಲಿಲ್ಲ. ಇಲ್ಲ. ಸೊ ಆ ಕಾರಣಕ್ಕೆ ನಾನು ನಿಮ್ಮ ಅಮ್ಮನ್ನ ಹಿಟ್ಲರ್ ಅಂತ ಒಪ್ಕೊಳ್ಳಲ್ಲ. ಅಲ್ಲ, ಇಂಡಸ್ಟ್ರಿಯಲ್ ತಮಾಷೆ ಮಾಡಿದ್ರು. ಅಲ್ಲಲ್ಲ, ಇವನ್ ಶಿ ವಾಸ್ ನಾಟ್ ಕನ್ಸರ್ವೇಟಿವ್. ಯಾಕಂದರೆ ಮಾನಸಿಕ ಹಿಂಸೆ ಆಗುವಂಥ ಸಂದರ್ಭ ಬಂದಾಗ ಯು ಆರ್ ರೈಟ್ ಅಂತ ಹೇಳೋದಿದೆಯಲ್ಲ, ದಟ್ಸ್ ರಿಯಲ್ ಮದರ್ಹುಡ್. ಅದು ಅಮ್ಮನಿಂದ ಆಯಿತು. ಸೊ ಆ ಡಿಸಿಷನ್ ಮತ್ತು ಅಮ್ಮನ ಸಪೋರ್ಟ್ಲಿಂದನೇ ಯು ಟುಕ್ ಎ ಡಿಸಿಷನ್. ಇಲ್ಲ, ಐ ಸೆಡ್ ಐ ಥಿಂಕ್ ಐ ಹ್ಯಾವ್ ಟ್ರೈಡ್ ಇನಫ್. ಟು ಅಡ್ಜಸ್ಟ್. ಎಸ್, ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಐ ಥಿಂಕ್ ನೌ ಐ ಆಮ್ ರೆಡಿ ಟು ಮೂವ್ ಆನ್ ಅಂತ. ಯಾಕೆಂದರೆ
ದರ್ ಇಸ್ ನೋ ಪಾಯಿಂಟ್. ಸುಮ್ಮನೆ ಅಲ್ಲಿದ್ದು ಆಮೇಲೆ ಒಂದು 30 ವರ್ಷ ಆದ್ರೂ ನನ್ಗೆ ಹಿಂಗಾಗೋಯ್ತು. ಐ ಡೋಂಟ್ ಬಿಲೀವ್ ಇನ್ ಬೀಯಿಂಗ್ ಬಿಟರ್. ಐ ಡೋಂಟ್ ವಾಂಟ್ ಟು ಬಿ ಅ ಬಿಟರ್ ಪರ್ಸನ್. ಆ ಬಿಟರ್ ಡ್ಯೂರೇಷನ್ ಎಷ್ಟಿತ್ತು? 7 years. 7 years? ಇಟ್ಸ್ ಟೂ ಲಾಂಗ್. ಸೊ ಇಟ್ಸ್ ಪಾಸ್ಟ್ ಅಲ್ಲ, ಆಗೋಯ್ತು. ಎಸ್. ಬಂದಮೇಲೆ ಮತ್ತೆ ಕರಿಯರ್ ನಿಮ್ಮನ್ನು ಹೆಂಗೆ ಸ್ವೀಕಾರ ಮಾಡ್ತು? ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ವಾಸ್ ವೆರಿ ಲಕ್ಕಿ. ನಾನು ಐ ಥಿಂಕ್ ಬರೋಕ್ಕೆ ಮುಂಚೆನೇ ಹೋಗೋಕ್ಕೂ ಮುಂಚೆನೇ ಒಳ್ಳೊಳ್ಳೆ ಸಿನಿಮಾಗಳಿತ್ತು. ಬಟ್ ಓಕೆ, ಅವಾಗ ಬೇರೆ ಬೇರೆ ರೀಸನ್ಗಳಿಂದ ಒಪ್ಕೊಳಕ್ಕಾಗಲಿಲ್ಲ, ಮಾಡಲಿಲ್ಲ. ಎಫರ್ಟ್ ಹಾಕಿದ್ದಿದ್ರೆ ಮಾಡ್ಬೋದಾಗಿತ್ತೇನೋ, ಬಟ್ ಐ ಸೆಡ್ ಓಕೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿದ್ದಾಗ್ಲೇ ನಾನೇನು ಮಾಡಲಿಲ್ಲ. ಮಾಡಿದೆ, ಸ್ಪರ್ಶ ಮಾಡಿದೆ ಅಲ್ಲಿದ್ದಾಗಲೇ. ಹೌದು ಮಾಡಿದೆ. ಆಮೇಲೆ ಭರತ್ಲೂ ಅಷ್ಟೇ ಇಮಿಡಿಯೇಟಾಗಿ ಚಂದನ ಚಿಗುರು ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ಕೊಂಡು ಬಂದೆ. ಓನ್ಲಿ ನನ್ನ ಮಗಳು ಹುಟ್ಟೋ ಟೈಮಲ್ಲಿ, ಆ ಟೈಮಲ್ಲಿ ಮಾತ್ರ ಐ ಟೇಕನ್ ಅ ಬ್ರೇಕ್ ಅಷ್ಟೇ. ಬಟ್ ಐ ಥಿಂಕ್ ಆ ವಿಷಯದಲ್ಲಿ ಅಗೇನ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಇಂಡಸ್ಟ್ರಿ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್ ಥ್ರೂ ಔಟ್. ಯಾಕೆಂದ್ರೆ ಅಲ್ಲಿ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ಇರೋಕ್ಕಾಗ್ತಾನೆ ಇರಲಿಲ್ಲ. ನಿಮ್ಮ ಬಗ್ಗೆ ಒಂದು ಡಿಗ್ನಿಫೈಡ್ ಆಗಿ ನಡ್ಕೊಂತು ಇಂಡಸ್ಟ್ರಿ. ಖಂಡಿತವಾಗ್ಲು ಅದನ್ನು ಯೂಶ್ವಲಿ ಇವತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇನ್ ಟುಡೇಸ್ ವರ್ಲ್ಡ್ ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ದಟ್ ಅಂತ ಅಭಿಪ್ರಾಯ ಇದೆ. ಐ ಡೋಂಟ್ ಸೇ ಇಟ್ಸ್ ರೈಟ್, ಗೊತ್ತಿಲ್ಲ. ನಾನು ಬೇರೆಯವ್ರ ಪರವಾಗಿ ಹೇಳೋಕ್ಕಾಗಲ್ಲ. ಬಟ್ ಐ ಹ್ಯಾವ್ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ಈ ವಿಷಯದಲ್ಲಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಅಭಿನಯ ಎಲ್ಲದರಲ್ಲೂ ತೃಪ್ತಿಯನ್ನು ಕೊಡ್ತು. ನೀವು ಹಾಗೆ ನಿಮಗೆ ಸಪೋರ್ಟಿವ್ ಆಗಿ ನಡ್ಕೊಂಡು ಹೀರೋಗಳು ಅವರ ರಿಯಾಕ್ಷನ್ನು ಅದೆಲ್ಲ ಹೇಗಿತ್ತು? ಯಾವಾಗ ನಾ ಬಂದ ನಿಮ್ಮ ಜೊತೆ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನಾನು ಹೇಳ್ತಾ ಇರೋದು. ಐ ಥಿಂಕ್ ಫಾರ್ ಎವ್ರಿ ಆ್ಯಕ್ಷನ್ ದಸ್ ಅ ರಿಯಾಕ್ಷನ್ ಅನ್ನೋಂಗೆ. ಅಫ್ಕೋರ್ಸ್ ಚಿಕ್ಕ ಪುಟ್ಟ ವಿಷಯಗಳು ಇರುತ್ತೆ. ಒಂದು ಕೆರಿಯರ್ ಅಂದಮೇಲೆ ಏರಿಳಿತಗಳು ಇರುತ್ತೆ, ಅದು ಬೇರೆ. ಬಟ್ ಇನ್ ಜನರಲ್ ಅಂತ ತಗೊಂಡಾಗ ಓವರ್ ಆಲ್ ಇಟ್ ಹ್ಯಾಸ್ ಬೀನ್ ವೆರಿ ಗುಡ್. ಪ್ರತಿಯೊಬ್ಬರೂ ಅಷ್ಟೇ, ನಿರ್ಮಾಪಕರಿರ್ಬೋದು, ನಿರ್ದೇಶಕರು, ಜೊತೆಗೆ ಮಾಡಿದಂಥ ಕಲಾವಿದರು, ಎಲ್ಲರೂ, ಹೀರೋಸ್, ಎವ್ರಿ ಒನ್, ದೇವ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್. ಆ್ಯಂಡ್ ನಾನು ಯಾವತ್ತೂ ನನ್ನ ಒಂದು ಲೈನ್ನ ಕ್ರಾಸ್ ಮಾಡಿಲ್ಲ. ಸೊ ಐವ್ ಆಲ್ವೇಸ್ ಮೇಂಟೈನ್ ದಟ್ ಫ್ರೆಂಡ್ಶಿಪ್, ಡಿಸ್ಟೆನ್ಸ್, ಪ್ರತಿಯೊಂದೂ. ಸೊ ಹಾಗಾಗಿ ಇಟ್ಸ್ ಬೀನ್ ಗುಡ್. ನಿಮಗೆ ನಿಮ್ಮ ಸ್ವಭಾವ, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಆ್ಯಟಿಟ್ಯೂಡ್ಗೆ ಸುಟೇಬಲ್ ಆಗುವಂಥ ಕ್ಯಾರೆಕ್ಟರ್ ಅಂತ ನಿಮ್ಗೆ ಯಾವ್ದು ಅನ್ನಿಸ್ತು? ನಾವು ಎಲ್ಲ ಕ್ಯಾರೆಕ್ಟರ್ಗಳನ್ನು ಎಂಜಾಯ್ ಮಾಡ್ತೀವಿ, ಬಟ್ ನಿಮಗೆ ಪರ್ಸ್ನಲಿ ಆ್ಯಸ್ ಅನ್ ಆರ್ಟಿಸ್ಟ್ ವಿಚ್ ಮೇಡ್ ಯು ಟು ಅಕ್ಸೆಪ್ಟ್ ದಟ್ ಕ್ಯಾರೆಕ್ಟರ್ ಇಸ್ ಅ ಗ್ರೇಟ್ ರೋಲ್? ಆ ಥರ ಹೇಳೋದು ಕಷ್ಟ. ಆಬ್ವಿಯಸ್ಲಿ ಒಬ್ಬ ಕಲಾವಿದರಿಗೆ ಎಲ್ಲ ಥರ ಪಾತ್ರಗಳು ಮಾಡಬೇಕು ಅನ್ನೋ ಇಷ್ಟ ಇರುತ್ತೆ. ಬಟ್ ಬೇಸಿಕ್ಕಾಗೆ ಬೈ ನೇಚರ್, ನನ್ನ ರಿಯಲ್ ನೇಚರ್ ಅಂತ ತೊಗೊಂಡಾಗ ನನಗೆ ಒಂಥರ ಈ ತಮಾಷೆ, ಜೋವಿಯಲ್, ಆ ಥರ ಕ್ಯಾರೆಕ್ಟರ್ಗಳು ತುಂಬ ಇಷ್ಟಪಡ್ತೀನಿ. ಬಟ್ ಆ ಥರ ಕ್ಯಾರೆಕ್ಟರ್ ಸಿಕ್ಕುವ? ಮಾಡಿದ್ದೀನಿ, ಸುಮಾರು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆ ಥರ ಅಗೇನ್ ಟಚ್ವುಡ್ ನಾನು ಎಲ್ಲೂ ತುಂಬ ಆ ಥರ ಬ್ರ್ಯಾಂಡ್ ಆಗಲಿಲ್ಲ. ಎಲ್ಲ ಥರದ ಪಾತ್ರಗಳು ಯಾವುದಕ್ಕೂ ಆ ಥರ ಬ್ರ್ಯಾಂಡ್ ಆಗಲಿಲ್ಲ. ಗ್ಲಾಮರ್ ರೋಲ್ಸು ಮಾಡಿದ್ದೀನಿ, ಮೈಸೂರು ಮಲ್ಲಿಗೆ ಅಂತ ಸಿನಿಮಾನು ಮಾಡಿದ್ದೀನಿ, ಅರ್ಗಿಣಿ, ಮನೆ ದೇವರು, ಪ್ರತಿಯೊಂದು. ಐ ಹ್ಯಾವ್ ನೆವರ್ ಗಾಟನ್ ಬ್ರ್ಯಾಂಡೆಡ್. ಸೊ ಆ ಮನೆ ದೇವರು ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಡಿಗ್ನಿಟಿಗೆ ತಕ್ಕ ಹಾಗೆ ಇತ್ತು. ಯಾಕಂದರೆ ಅಲ್ಲಿವರೆಗೂ ರವಿಚಂದ್ರನ್ ತುಂಬ ರೊಮ್ಯಾಂಟಿಕ್ಕಾಗಿ ಹೀರೋಯಿನ್ಗಳನ್ನು ಬಳಸುವಂಥ ಟ್ರೆಂಡ್ ಇತ್ತು. ನಿಮ್ಮ ವಿಷಯಕ್ಕೆ ಬಂದಾಗ ಅದು ನಿಮ್ಮ ಸ್ವಭಾವಕ್ಕೆ ತಕ್ಕ ಕ್ಯಾರೆಕ್ಟರ್ ಇತ್ತು ಅಂತ ಒಪ್ಕೊಂಡ್ರೆ ಹೆಂಗೆ? ಇಲ್ಲ, ಅವ್ರ ಜೊತೆ ಸುಮಾರು ಸಿನಿಮಾಗಳು ಅದಕ್ಕೆ ಮುಂಚೆ ಬಂತು. ಆದರೆ ಅದೇ ನನ್ನ ಅಮ್ಮ ಅವಾಗೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ರಿಂದ ಕೆಲವು ರಿಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ಇಲ್ಲ, ಆಗಲ್ಲ ಅನ್ನೋರು. ಮನೆ ದೇವರು ಸಿನಿಮಾ ಅವ್ರು ಮಾಡೋಕ್ಕೆ ಶುರು ಮಾಡಿದಾಗ ಕಾಲ್ ಮಾಡಿದ್ರು, ಇದನ್ನು ನೀವು ಬೇಡ ಅಂತ ಹೇಳೋಕ್ಕೆ ಆಗಲ್ಲ, ಯಾಕೆಂದ್ರೆ ಇದ್ರಲ್ಲಿ ಆ ಥರದ್ದು ಏನೂ ಇಲ್ಲ ಅಂತ. ಆ್ಯಂಡ್ ಅದು ಸಿನಿಮಾ ನೋಡಿದ್ರೆ ಪ್ರಾಬಬ್ಲಿ ಅದು ರವಿಚಂದ್ರನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಹೀರೋಗಿಂತ ಅದರಲ್ಲಿ ಹೀರೋಯಿನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸೀನ್ ಅಂತಲೂ ಹೇಳೋಕ್ಕಲ್ಲ, ಪ್ರತಿಯೊಂದು ಶಾರ್ಟಲ್ಲೂ, ಪ್ರತಿಯೊಂದು ಫ್ರೇಮಲ್ಲೂ. ಸೊ ದಟ್ ವೇ ಎಸ್, ಇಟ್ಸ್ ಬೀನ್ ರಿಯಲಿ ಗುಡ್. ಶಿವರಾಜ್ಕುಮಾರ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಐ ಥಿಂಕ್ ನಾವಿಬ್ಬರು ಒಟ್ಟಿಗೆ ನಮ್ಮ ಕೆರಿಯರ್ ಶುರು ಮಾಡಿದ್ರಿಂದ ಗೊತ್ತಿಲ್ಲದೇ ನಾವು ಮಾತಾಡೋದೇ ಬೇಡ. ನನಗೆ ಗೊತ್ತಿರುತ್ತೆ ಅವ್ರೇನು ಯೋಚನೆ ಮಾಡ್ತಾ ಇರ್ತಾರೆ ಅಂತ, ಅವ್ರಿಗೂ ಗೊತ್ತಿರುತ್ತೆ ನನ್ನ ಥಾಟ್ ಪ್ರಾಸೆಸ್ ಏನಿರುತ್ತೆ ಅಂತ. ಸೊ ಆ ಲೆವೆಲ್ಗೆ ನಮ್ಗೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ. ಎಸ್. ಬಟ್ ಅದ್ರ ರಿಸಲ್ಟ್ ಏನಾಯಿತು? ಒಂಥರ ಏನಾಯ್ತು ಅಂದರೆ, ನಮ್ಮಲ್ಲಿ ಕನ್ನಡದಲ್ಲಿ ಮೀಡಿಯಮ್ ಹೈಟ್ ಹೀರೋಸ್ ಬಂದರು. ಸುಧಾರಾಣಿ ಶಾರ್ಟ್ ಇದ್ದವರು ಆಲ್ ಆಫ್ ಎ ಸಡನ್ ಟಾಲ್ ಆಗ್ತಾ ಹೋದರು. ಅದೇನು ಮಾಡೋಕ್ಕಾಗುತ್ತೆ? ಅದು ಹೇಗೆ ಅವ್ರು ಆದರೂ ಎಕ್ಸೆಪ್ಟ್ ಮಾಡಿಕೊಂಡ್ರು. ಎಸ್. ರೀಸನ್ ಏನು ಅಂತಂದರೆ ಅದು ಮ್ಯಾಟ್ರ್ ಆಗಲಿಲ್ಲ. ಹೌದು ಹೌದು.
ದ್ಯಾಟ್ ಈಸ್ ಒನ್ ಆಫ್ ದ ಪಾಯಿಂಟ್ಸ್ ವಾಟ್ ಐ ಅಬ್ಸರ್ವ್ಡ್. ಹೌದು. ಸೊ ಹಾಗಿದ್ದಾಗ ನೀವು ಎಲ್ಲ ಅಷ್ಟು ಸೆಲೆಬ್ರಿಟಿ ಇದ್ದವರು ಇತ್ತೀಚೆಗೆ ಸ್ಮಾಲ್ ಸ್ಕ್ರೀನಿಗೆ ಬರೋ ಟ್ರೆಂಡ್ ಶುರುವಾಯಿತು. ಸೊ ಇಲ್ಲಿ ಶ್ರೀರಸ್ತು ಶುಭಮಸ್ತು ಒಪ್ಕೋಬೇಕಾದಾಗ ವಾಟ್ ಯು ಫೆಲ್ಟ್ ಅಬೌಟ್ ದಟ್ ನ್ಯೂ ಎಂಟ್ರಿ ಟು ಅಲ್ಲ, ನಾನು ಟೆಲಿವಿಷನ್? ಅದಕ್ಕೆ ಮುಂಚೆನೇ 22 ವರ್ಷದ ಹಿಂದೆನೆ ತುಳಸಿ ಮಾಡಿದ್ದೆ. ಅದೇ ಉದಯ್ ಶಂಕರ್ ಅವ್ರ ಮಗ ಗುರುದತ್ ಮಾಡಿದ್ದು. ಸೊ ಅವಾಗ ನಾನು ಅವ್ನಿಗೆ ಹೇಳಿದ್ದೆ, ನಾನು ಯಾವತ್ತಾರು TV ಮಾಡಿದ್ರೆ ನಾನು ನಿನ್ನ ಪ್ರೊಡಕ್ಷನ್ಗೆ ಮಾಡ್ತೀನಿ ಅಂತ. ಸೊ ಅದು ಅವಾಗಲೂ ಆ ಸೀರಿಯಲ್, ತುಳಸಿ ಸೀರಿಯಲ್ ತುಂಬಾನೇ ಸಕ್ಸಸ್ಫುಲ್ ಆಗಿತ್ತು. ಅವರೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಇದ್ದರು, ಹಾಗಾಗಿ ಸೊ ತುಂಬಾನೇ ಚೆನ್ನಾಗಿತ್ತು ಆ ಸೀರಿಯಲ್ಲು. ಅದು ಸುಮಾರು ಐ ಥಿಂಕ್ 4 ವರ್ಷ 3 ವರ್ಷನೋ 4 ವರ್ಷನೋ ನಡೀತು. ಆ್ಯಂಡ್ ಅದಾದ್ಮೇಲೆ ಲಾಂಗ್ ಗ್ಯಾಪ್ ಮಾಡಿತ್ತಿಲ್ಲ TV. ಶ್ರೀರಸ್ತು ಬಂದಾಗ ನನಗೆ ಆ ಕಥೆ ತುಂಬ ಇಷ್ಟ ಆಯಿತು. ಏಕೆಂದರೆ ಏನಂತಾರೆ, ಇಟ್ಸ್ ಅಗೇನ್ ಒಂಥರ ಒಂದು ಪಾತ್ ಬ್ರೇಕಿಂಗ್. ಐ ಥಿಂಕ್ ಕನ್ನಡ, ನನಗೆ ಐ ಆಮ್ ನಾಟ್ ಟೂ ಶ್ಯೂರ್, ಕನ್ನಡ ಸೀರಿಯಲ್ಗಳ ಒಂದು ಹಿಸ್ಟ್ರಿನಲ್ಲಿ ಈ ಥರ ಒಂದು ಮಧ್ಯವಯಸ್ಕರಲ್ಲಿ ಮತ್ತೆ ರೀಮ್ಯಾರೇಜ್ ಅದೆಲ್ಲ, ಅದು ಎಸ್ಪೆಷಲಿ ಒಂದು ವಿಡೋ ಮತ್ತು ರೀಮ್ಯಾರೇಜ್ ಆಗೋದು, ಆಮೇಲೆ ಅದಕ್ಕೆ ಮಾವನೇ ಸಪೋರ್ಟಾಗಿ ನಿಂತ್ಕೊಳ್ಳೋದು. ಯಾಕೆಂದರೆ ನಮ್ಮ ಸೊಸೈಟಿಲಿ ಇನ್ನೂ ತುಂಬ ಒಂಥರ ಕೆಲವು ಥಾಟ್ ಪ್ರೊಸೆಸ್ ಎಲ್ಲ ತುಂಬ ಹಿಂದೆ ಇದೆ ಕೆಲವು ಸೆಕ್ಷನ್ಸ್ ಆಫ್ ಸೊಸೈಟಿಲೆಲ್ಲ. ಸೊ ಅದೆಲ್ಲ ನೋಡಿದಾಗ ನಂಗೆ ಅದು ತುಂಬಾ ಇಷ್ಟ ಆಯಿತು. ಪ್ರೋಗ್ರೆಸಿವ್, ವೆರಿ ಪ್ರೋಗ್ರೆಸಿವ್, ವೆರಿ ವೆರಿ ಪ್ರೋಗ್ರೆಸಿವ್. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಈ ತುಳಸಿ ಅನ್ನೋ ಹೆಸರಿಗೂ ನನಗೂ ತುಂಬ ಒಂದು ನಂಟಿದೆ. ಸೊ ಹಾಗಾಗಿ ಅದು ತುಳಸಿ ಸೀರಿಯಲ್ಲು, ಇಲ್ಲೂ ಪಾತ್ರದ ಹೆಸರು ತುಳಸಿ. ಆ್ಯಂಡ್ ಈ 4 ವರ್ಷದ ಜರ್ನಿ ಏನಿತ್ತು ಅಂದರೆ, ಆ ಪಾತ್ರಕ್ಕೆ ನಾನು ಕೊಟ್ಟಿದ್ದಕ್ಕಿಂತ ಆ ಪಾತ್ರ ನನಗೆ ತುಂಬ, ನನಗೆ ಐ ಗೇನ್ಡ್ ಅ ಲಾಟ್ ಫ್ರಮ್ ದ್ಯಾಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಆ ತುಳಸಿಯನ್ನು ನೋಡಿದ್ರಲ್ಲ ಜನ, ಈ ಪ್ರೋಗ್ರೆಸಿವ್ ತುಳಸಿಯನ್ನು ಹೇಗೆ ಎಕ್ಸೆಪ್ಟ್ ಮಾಡಿಕೊಂಡ್ರು? ಕೆಲವೊಂದು ಅಪ್ರಿಹೆನ್ಷನ್ಸ್ ಇತ್ತು, ಬಟ್ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ನಿಜವಾಗ್ಲೂ. ನನಗೂ ಒಳಗಡೆ ಅಯ್ಯೋ ಬೈತಾರೆ, ಯಾರೋ ಕಾಮೆಂಟ್ ಹಾಕ್ತಾರೆ, ಏನೋ ಮಾಡ್ತಾರೆ ಅಂತಂದರೆ, ಇಟ್ ವಾಸ್ ವೆರಿ ಪಾಸಿಟಿವ್, ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಫೀಡ್ಬ್ಯಾಕ್. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಆ ಥರ ಒಂದು ಪಾಪ್ಯುಲಾರಿಟಿ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ, ಅಥವಾ ಜನ ಆ ಪಾತ್ರದ ಏನೇನು ಚೇಂಜಸ್ ಆಯಿತೋ ಅದನ್ನೆಲ್ಲ ಹೋಲ್ ಹಾರ್ಟೆಡಾಗಿ ಎಕ್ಸೆಪ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಅಂದರೆ ಲೈಕ್ ಇದು ಸರಿ, ಆ ಕ್ಯಾರೆಕ್ಟರ್ ಮಾಡಿದ್ದು ಸರಿ, ಡಿಸಿಷನ್ ಸರಿ ಇತ್ತು ಅಂತ. ಆ ವೇರಿಯೇಷನ್ಸ್ ಎಲ್ಲ ಇಲ್ಲ, ಅಲ್ಲಿ ಡೈರೆಕ್ಟ್ರು ಆ ಮಾವನ ಪಾತ್ರದ ಮೂಲಕ ಆ ಡಿಸಿಷನ್ಗೆ ಸ್ಟ್ರೆಂಗ್ತು ತಂದಂಗೆ ಆಯ್ತು. ಹೌದು, ಅವರು ಹಿ ಡಿಡ್ ಅ ವಂಡರ್ಫುಲ್ ಜಾಬ್. ಯಾಕೆಂದರೆ ಪ್ರತಿಯೊಂದು ಪಾತ್ರನೂ ಇವಾಗ ಪಾತ್ರ ಹಿಂಗಿರುತ್ತೆ ಅಂತ ನಮ್ಗಳಿಗೆ ಗೊತ್ತಿರುತ್ತೆ, ಆದರೆ ಅದನ್ನು ಇಷ್ಟು ಲಾಂಗ್ ಡ್ಯೂರೇಷನಲ್ಲಿ, ಇವಾಗ ಸಿನಿಮಾ ಅಂದರೆ 2.5 ಗಂಟೆ ನಾವು ಒಂದಿಷ್ಟು ತಿಂಗಳು ಮಾಡ್ತೀವಿ, ಮುಗ್ದೋಗುತ್ತೆ. ಬಟ್ ಈ ಥರ ಸೀರಿಯಲ್ಗಳಲ್ಲಿ ಇಷ್ಟು ಲಾಂಗ್ ಡ್ಯೂರೇಷನ್, ಒಂದು ಸತಿನೂ ಆ ಬೋರ್ಡಮ್ ಬರದೇ ಇದ್ದಂಗೆ ಈ ಪಾತ್ರ ಹೀಗೆ ಇರಬೇಕು, ಇದ್ರದ್ದು ಚೌಕಟ್ಟಿದು, ಇದರಿಂದ ಆಚೆ ಹೋಗಬಾರ್ದು, ಅಕಸ್ಮಾತ್ ಹೋಗಬೇಕು ಅಂದರೆ ಅದಕ್ಕೆ ಈ ಕಾರಣ, ಅದನ್ನು ಮನಸ್ಸಲ್ಲಿಟ್ಕೊಂಡು ಕ್ಯಾರಿ ಮಾಡಬೇಕು ಅನ್ನೋದೆಲ್ಲ. ಎಸ್, ಆಲ್ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್. ಅದು ಯಾಕೋ ರಪ್ ಅಂತ ನಿಂತಂಗೆ ಆಯಿತು? ಇಲ್ಲ, ರಪ್ ಅಂತ ಏನು ನಿಲ್ಲಿಲ್ಲ. ಅದನ್ನು ಸುಮಾರು ಎಕ್ಸ್ಟೆಂಡ್ ಮಾಡಿದ್ರು. ಏಕೆಂದರೆ ಅದಕ್ಕೆ ಮೇಲೆ ಇನ್ನು ಎಳೆದಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಆಮೇಲೆ ಕೆಲವೊಂದು ರೆಸ್ಟ್ರಿಕ್ಷನ್ಸು ಇರುತ್ತಲ್ಲ, ಅದಕ್ಕೆ ಮೇಲೆ ಇನ್ನೇನು ಟೆಕ್ನಿಕಲ್ ಅಂತ ಹೇಳಲ್ಲ, ಇನ್ನೆಷ್ಟು ಕತೆನ ಎಳೆಯೋಕ್ಕಾಗತ್ತೆ ಅಲ್ವಾ. ಸುಮ್ಮನೆ ಆಮೇಲೆ ಎಳೆದ್ರೆ ಆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಒಂದು ಸ್ಟೇಜ್ವರೆಗೂ ತಂದು